ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಮಣಿ ಮಾಡ್ತಾ ಇದ್ದೀನಿ, ಅಂದರೆ ಹಾಲು ಬಾಯ್ನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುವಂತಹ ರಾಗಿ ಮಣಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನನಗಂತೂ ರಾಗಿ ಮಣಿ ಅಂದರೆ ಚಿಕ್ಕವಳಿರಾಗ ತುಂಬ ಇಷ್ಟ. ನಮ್ಮ ಅಮ್ಮ ಮಾಡಿಕೊಟ್ಟಾಗ ಒಂದು ಸ್ವಲ್ಪ ಜಾಸ್ತಿನೇ ಸೇರ್ತಿತ್ತು, ಸ್ಮೂತಾಗಿ ತುಂಬ ಚೆನ್ನಾಗಿರ್ತಿತ್ತು. ಅದು ನೋಡೋಕ್ಕೂ ಚಂದ, ತಿನ್ನೋಕ್ಕೂ ಚಂದ ಅಂತ ಹೇಳ್ಬೋದು. ಮಕ್ಕಳಿಗಂತೂ ಭಾಳ ಇಷ್ಟವಾಗುವಂತಹ ಪದಾರ್ಥ. ಅದೇ ರೀತಿ ಹೆಲ್ತಿ ಕೂಡ ಅಂತ ಹೇಳ್ಬೋದು. ಸಮ್ಮರ್ ಟೈಮ್ಗೆ ಜಾಸ್ತಿಯಾಗಿ ಮಾಡಿ ತಿಂತಾರೆ, ಎಲ್ಲ ಟೈಮ್ಗೂ ಕೂಡ ಮಾಡಿ ತಿನ್ಬೋದು. ರಾಗಿ ಅನ್ನೋದು ತುಂಬ ಬಾಡಿಗೆ ಹೆಲ್ತಿ ಅಲ್ವಾ. ಅದರಿಂದ ಐ ಹೋಪ್ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾನು ಮೊದಲದಾಗಿ ರಾಗಿ ಮತ್ತು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಅರ್ಧ ಹೋಳಷ್ಟು ತಗೊಂಡಿದ್ದೀನಿ. ಅದೇ ರೀತಿ ರಾಗಿನ 8 ಅವರು ನೆನೆಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ನೆನಿಬೇಕು. 8 ಅವರ್ಸ್ ಚೆನ್ನಾಗಿ ನೆಂದ್ರೇನೆ ನಮ್ಗೆ ರಾಗಿ ಮಣ್ಣಿ ಚೆನ್ನಾಗಿ ಬರೋದು. ಅಂದ್ರೆ ಹಾಲು ಬಾಯಿ ಅಂತ ಹೇಳ್ತಾರೆ ಈ ಕಡೆ, ಬೆಂಗಳೂರು ಕಡೆ ಎಲ್ಲ. ನಾವು ಮಂಗಳೂರು ಕಡೆ ಎಲ್ಲ ರಾಗಿ ಮಣ್ಣಿ ಅಂತ ಹೇಳ್ತೀವಿ. ಚೆನ್ನಾಗಿ 3-4 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾವುದೇ ಐಟಮ್ ಆದ್ರೂ ಕೂಡ ನಾವು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ರಾಗಿ ಚೆನ್ನಾಗಿ ನೆನೆದಿದೆ. ಅದನ್ನ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅದರಲ್ಲಿ ಕಲ್ಲು ಏನಾದ್ರು ಇರುತ್ತಲ್ವಾ, ಅದರಿಂದ ಸ್ವಲ್ಪ ಧೂಳುಗಳು ಎಲ್ಲ ಇರುತ್ತೆ. ನಾನು ಇವಾಗ ರಾಗಿನ ಚೆನ್ನಾಗಿ ತೊಳ್ಕೊಂಡಿಟ್ಕೊಂಡೆ. ನಂತರ ಇವಾಗ ಅದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಮ್ಮ ಊರ್ ಕಡೆ ಎಲ್ಲ, ನಾವು ಹಳ್ಳಿ ಕಡೆ ಎಲ್ಲ ನಾವು ಕಲ್ಲಲ್ಲಿ ಹಾಕಿ ರುಬ್ಕೊಳ್ತೀವಿ. ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಎಲ್ಲ ಚೆನ್ನಾಗಿ ರುಬ್ಕೊಳಕ್ ಆಗುತ್ತೆ. ಅದ್ರ ಕಲ್ಲಲ್ಲಾದ್ರೆ ಜಾಸ್ತಿನೇ ಹಾಕಿ ರುಬ್ಕೊಳ್ಬೋದು. ಇದು ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ರುಬ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ರುಬ್ಕೊಂಡಾದ ನಂತರ ಅದನ್ನ ಹಾಲನ್ನು ತೆಗಿಬೇಕು ನಾವು. ಒಂದು ಬಟ್ಟೆ ಹಾಕೊಂಡು, ಒಂದು ಪಾತ್ರೆಗೆ ಈ ರೀತಿ ಬಟ್ಟೆ ಹಾಕಿ ಅದ್ರ ಮೇಲೆ ನಾವು ರುಬ್ಬಿರೋಂಥ ರಾಗಿನ ಅದನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಆಮೇಲೆ ನಾವು ಚೆನ್ನಾಗಿ ಇಡ್ಬೇಕು. ಅವಾಗ ಅದ್ರ ಹಾಲು ತೆಗಿಬೇಕು. ರಾಗಿ ಹಾಲ್ನ ನಾವು 2 ಸತಿ ಚೆನ್ನಾಗಿ ತೆಗಿಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕೊಂಡು ತಗೊಳ್ಳಿ ನೀವು. ದೊಡ್ಡ ಬಟ್ಟೆ ಆದ್ರೂ ಸರಿ, ನಾನ್ ಚಿಕ್ಕದಾಗಿ ತಗೊಂಡಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪ ಅದಕ್ಕೆ ನೀರ್ ಹಾಕಿ ಚೆನ್ನಾಗಿ ರಾಗಿಗೆ ಹಾಲಿಲ್ಲದಾಗೆ ನಾವು ಚೆನ್ನಾಗಿ ತೆಗಿಬೇಕು. ಅದನ್ನ ಹಿಂಡ್ಬಿಟ್ಟು ಈ ರೀತಿ ನೋಡಿ ಚೆನ್ನಾಗಿರುತ್ತೆ. ರಾಗಿ ಹಾಲು ನೀಟಾಗಿ ಬರುತ್ತೆ. ನಂತರ ನಾವು ತೆಂಗಿನಕಾಯಿ ತುರಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಅದೇ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಅದನ್ನು ಕೂಡ ಹಾಲು ತಗೋಬೇಕು. ನಾವು ಸಪ್ರೇಟ್ ಆಗಿ ರುಬ್ಕೋಬೇಕು. ರಾಗಿ ಆಗ್ಲಿ ಮತ್ತೆ ತೆಂಗಿನಕಾಯಿ ತುರಿ ಆಗ್ಲಿ ನಾವು ಸಪ್ರೇಟ್ ಆಗಿ ರುಬ್ಕೊಂಡು ಅದು ಎರಡೂ ಕೂಡ ಹಾಲು ತಗೋಬೇಕು. ನೋಡಿ, ನಾನು ಮಾತ್ರ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಓಕೆ, ನೀವು ಬಟ್ಟೆ ಎಲ್ಲಾದ್ರೂ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಇದು ಕಾಯಿ ಹಾಲನ್ನ ನಾನು ಆ ರೀತಿ ತಗೊಳ್ತಾ ಇದ್ದೀನಿ. ನಂತರ ಒಂದು ಬಾಣಲಿನ ಇಟ್ಟು ಇವಾಗ ಕಾಯಿ ಹಾಲು ತಗೊಂಡಿರುವಂತ ಎರಡನ್ನೂ ಕೂಡ ನಾನು ಮಿಕ್ಸ್ ಮಾಡಿ ಇವಾಗ ಬಾಣಲಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಾವು, ಅದು ತಳ ಹಿಡಿಬಾರ್ದು, ಮತ್ತೆ ಅದನ್ನ ನಾವು ತಿರುಗ್ತಾನೆ ಇರ್ಬೇಕು. ಮತ್ತೆ ಗಟ್ಟಿ ಕೂಡ ಆಗ್ಬಾರ್ದು, ತುಂಬಾ ಗಟ್ಟಿ ಕೂಡ ಆಗ್ಬಾರ್ದು, ಹದವಾಗಿರ್ಬೇಕು. ಆವಾಗ್ಲೇ ರಾಗಿ ಮಣ್ಣಿ ತುಂಬಾ ಚೆನ್ನಾಗಿ ಬರೋದು. ಮತ್ತೆ ನಾನು 1/4 kg ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದನ್ನ ಹಾಕಿ ಚೆನ್ನಾಗಿ ತಿರುಗ್ತಾ ಇರ್ಬೇಕು. ಗಂಟಂತೂ ಬರ್ಲೇಬಾರ್ದು, ತಳ ಕೂಡ ಹಿಡಿಬಾರ್ದು. ನೋಡಿ, ಇವಾಗ ಆಲ್ರೆಡಿ ರೆಡಿ ಆಯ್ತು. ಈ ರೀತಿ ಈ ಒಂದು ಹದಕ್ಕೆ ಬರಬೇಕು. ಚೆನ್ನಾಗಿ ನೀಟಾಗಿ ನೋಡಿ ಯಾವ ರೀತಿ ರಾಗಿ ಮಣ್ಣಿಗೆ ಇವಾಗ ರೆಡಿ ಆಗಿದೆ. ಈ ಒಂದು ಹದಕ್ಕೆ ನಾವು ಮಾಡ್ಕೋಬೇಕು. ನಂತರ ನಾವು ಒಂದು ಪಾತ್ರೆಯಲ್ಲಿ ಆಗ್ಲಿ, ಒಂದು ಪ್ಲೇಟಿಗಾದ್ರೂ ನೀವು ರೆಡಿ ಮಾಡ್ಕೊಂಡು ಅದರಲ್ಲಿ ತುಪ್ಪವನ್ನು ಸವರ್ಬೇಕು. ತುಪ್ಪ ಸವರಿ, ಈ ರೀತಿ ತುಪ್ಪವನ್ನು ಸವರಿ ಆಮೇಲೆ ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ರಾಗಿ ಮಣ್ಣಿಯನ್ನು ಹಾಕ್ಬೇಕು. ಹಾಕಿದ ನಂತರ ನೀವು ಅದನ್ನ ಒಂದು 3-4 ಅವರ್ಸ್ ಇಟ್ರೇನೆ ಗಟ್ಟಿ ಆಗುತ್ತೆ. ಅದ ನಂತರ ನಾವು ಅದನ್ನ ನಮ್ಗೆ ಯಾವ ಶೇಪಿಗೆ ಬೇಕು, ಡೈಮಂಡ್ ಬೇಕಾ, ಸ್ಕ್ವೇರ್ ಬೇಕಾ, ಯಾವ ರೀತಿ ಬೇಕಿದ್ರು ನೀವು ಶೇಪಿಗೆ ಕಟ್ ಮಾಡ್ಕೊಳ್ಬಹುದು. ಈ ರೀತಿ ಚೆನ್ನಾಗಿ ಹರಡ್ಕೊಳ್ಬೇಕು ಬಿಸಿನ. ಒಂದು 3-4 ಅವರ್ಸಿಗೆಲ್ಲ ಚೆನ್ನಾಗಿ ಅದು ತಣ್ಣಗಾದ ನಂತರ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿ ಬಿಸಿ ಕಟ್ ಮಾಡ್ಕೊಂಡ್ರೆ ಮತ್ತೆ ಅದು ಶೇಪ್ ಎಲ್ಲ ಬರಲ್ಲ, ಎಲ್ಲ ಪಿಚಿ ಪಿಚಿ ಆಗ್ಬಿಡುತ್ತೆ. ಗಟ್ಟಿ ಆದ ನಂತರನೇ ನಾವು ಅದನ್ನ ಒಂದು ನಾನು ಆಲ್ರೆಡಿ ನೋಡಿ, ನೀವು ನೋಡ್ತಾ ಇರ್ಬೋದು, ಲೈನ್ ಲೈನ್ ಆಗಿ ಸ್ಕ್ವೇರ್ ಟೈಪ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಂದು ರೆಡಿ ಆಗಿದೆ, ತಣ್ಣಗೆ ಕೂಡ ಆಗಿದೆ. ಒಂದು 4 ಅವರ್ಸ್ ನಾನು ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಸ್ಮೂತ್ ಆಗಿ ರಾಗಿ ಮಣ್ಣಿ ಮತ್ತೆ ರಾಗಿ ಆಲೂಬಾಯಿ ಅಂತಾರೆ ಈ ಕಡೆ, ಅದು ರೆಡಿ ಆಗಿದೆ. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಒಂದು ಹದಕ್ಕೆ ಕರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ರಾಗಿ ಮಣ್ಣಿ ರೆಡಿ ಆಗಿರುತ್ತೆ. ಇದು ಸಮ್ಮರ್ ಟೈಮಲ್ಲಾದ್ರೂ ಮಾಡ್ತಿನ್ಬೋದು, ಯಾವ ಟೈಮಲ್ಲಿ ಬೇಕಿರ ಮಾಡ್ತಿನ್ಬೋದು. ತುಂಬಾ ಹೆಲ್ತಿ ಆಗಿರುವಂತದ್ದು. ಎಲ್ಲರಿಗೂ ವಿಡಿಯೋ
ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.